50 ನಿಮಿಷ ಓದ್ರಿ, 10 ನಿಮಿಷ ರೀಕಾಲ್ ಮಾಡ್ತಾರೆ. ಮ್ಯಾರಥಾನ್ ರೀತಿ ಓದ್ತಾರಲ್ಲ, ಅದು ಓದ್ತಿರಿ ಬಟ್ ನೆನಪಿನಾಗ ಉಳಿದಿಲ್ಲ. ಕೆಲವ್ರು ಹೇಳ್ತಿರ್ತಾರೆ ನೋಡ್ತಾ, 8 ಕೂತವ್ರು 1 ತನ ಹೇಳೋದ್ರಿ, ಹಂಗೆ ಕೂತು ಅಭ್ಯಾಸ ಮಾಡ್ತಾನೆ. ಅದು ಅಭ್ಯಾಸ ಮಾಡೋದು ಅಲ್ಲ. ಅದು ಒಂದು ರೆಜಿಸ್ಟ್ರೇಷನ್, ಒಂದು ರಿಟೆನ್ಷನ್, ಕನ್ಸಲ್ಟೇಷನ್ ಸಂಯೋಜನೆಗಳು ಬೇಕು. ದೀರ್ಘಕಾಲ ನೆನಪಿನಾಗ ಉಳಿದೇ ನಿದ್ದೆ. ನೀರಲ್ಲ ಸರ್, ನಾ ರಾತ್ರಿ 2 ತನ ಓದ್ತೀನಿ, 2ಕ್ಕೆ ಓದು, 2ಕ್ಕೆ ಮಲ್ಕೋ, 6 ತಾಸು ನಿದ್ದಿತ್ತು. ಫಸ್ಟ್ ಒಬ್ಬ ಕಾಂಪಿಟಿಷನ್ ಮಾಡುವಂತ ವಿದ್ಯಾರ್ಥಿದು ಮಲಗಿಕೊಳ್ಳೋದು ಹೇಳೋದು ಎರಡು ಒಂದೇ ಸಮಯ ಇರಬೇಕು. ಓದಿದ ವಿಷಯ ನಮ್ಮ ಮೆದುಳಿನಲ್ಲಿ ಉಳಿಯುವ ಹಂತ. ಒಂದೇಳೆ ಪ್ರಾಮಾಣಿಕವಾಗಿ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗಬೇಕಾದ್ರ ಗ್ರೂಪ್ ಡಿಸ್ಕಸ್ ಕಡ್ಡಾಯವಾಗಿ ಮಾಡಲೇಬೇಕು. ಬರ್ದಿಟ್ಕೊಳ್ಳಿ, ಅತ್ಯಂತ ಗೋಲ್ಡನ್ ರೂಲ್ ಅಂದ್ರೆ ಗ್ರೂಪ್ ಡಿಸ್ಕಸ್. ಎಷ್ಟು ಗ್ರೂಪ್ ಡಿಸ್ಕಸ್ನ ತೊಡಗಿಸ್ತಿರಲ್ಲ ಅಷ್ಟು ದೀರ್ಘಕಾಲ ನೆನಪಿನಾಗ ಉಳಿ. 2ನೇ ಹಂತಕ್ಕೆ ಅವನ್ ಏನ್ ಹೇಳ್ತಾನ ನೋಡಪ್ಪ, ನೀವು ಓದಿ ನಿನ್ನ ಏನು ಸ್ವೀಕಾರ ಮಾಡಿಯಲ್ಲ ಅದು ವರ್ಗೀಕರಣ ಆಗ್ಬೇಕು. ಸಾರ್ಟಿಂಗ್ ಅಂತ ಕರಿತೀವಲ್ಲ, ಬೇರೆ ಬೇರೆ ವರ್ಗೀಕರಣ ಆಗ್ಬೇಕು. ಅದಕ್ಕೆ ನಾವೇನಂತೀವಿ, ಧಾರಣ ಆಗ್ಬೇಕು ಅಂತ ಕರಿತೀವಿ ನಾವು. ನೀವು 2 ತಾಸು ಓದಿ, 4 ತಾಸು ಓದಿ, ನೆನಪಿನಾಗ ಉಳಿದಿಲ್ಲ. 2ನೇ ಹಂತ ಏನದಲ್ಲ, ಧಾರಣ ಹಂತ ಬಹಳ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಇದಕ್ಕೆ ನಾವು ಇಂಗ್ಲಿಷ್ನ ರಿಟೆನ್ಷನ್ ಅಂತ ಕರಿತೀವಿ. ಏನಿದು ಧಾರಣ ಅಂದ್ರೆ ಏನು? ಧಾರಣ ಅಂದ್ರ ಓದಿದ ವಿಷಯ ನಮ್ಮ ಮೆದುಳಿನಲ್ಲಿ ಉಳಿಯುವ ಹಂತ. ಹಾಗಾದ್ರ ನೀನು 2 ತಾಸು ಓದ್ದೆ, 1 ತಾಸು ಓದ್ದೆ ತಿಳ್ಕೊ. ನಂತರ ಏನು ಮಾಡ್ಬೇಕು? 1 ತಾಸು ಓದಿದ ನಂತರ ಅಲ್ಲಿವರೆಗೆ ಏನು ಓದಿರ್ತಿಯಲ್ಲ ಅದನ್ನ ರೀಕಾಲ್ ಮಾಡ್ಕೊಳ್ಳೇಬೇಕು. ನೀನು ರೀಕಾಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ಓದಿದ್ದನ್ನ ರೀಕಾಲ್ ಮಾಡ್ಕೊಳ್ಳಿಲ್ಲ ಅಂತಂದ್ರ ಮುಂದೆ 2-3 ತಾಸನೇ ನೀನು ಈಗೇನು ಬೆಳಗ್ಗೆ 8 ಗಂಟೆಗೆ ಓದಿದ್ದೇನು ನೆನಪಿನಾಗ ಉಳಿದಿಲ್ಲ. ಇಡೀ ಒಂದು ಪ್ರೊಸೆಸ್. ಯಾಕಂದ್ರೆ ನಾನು ಇದಕ್ಕೆ 300 ಪುಸ್ತಕಗಳು ಅಧ್ಯಯನ ಮಾಡೀನಿ. ಓದಿಗೆ ಸಂಪಟ್ಟದ್ದೇ, ಬ್ರೈನಿಗೆ ಸಂಪಟ್ಟದ್ದೇ 300 ಪುಸ್ತಕ ನಾನು ಅಧ್ಯಯನ ಮಾಡೀನಿ. ನನ್ನ ಲಿಸ್ಟ್ ಕೂಡ ನನ್ನ ಯೂಟ್ಯೂಬ್ನಾಗ ಹಾಕಿದ್ದ. ಅದು ಇಡೀ ಒಂದು ಪ್ರೊಸೆಸ್ನ ನೋಡಿದಾಗ ನೀನು ಓದಿ 2 ತಾಸು ಓದಿ ಅಥವಾ 1 ತಾಸು ಓದಿ, 1 ತಾಸು ಓದಿದ ಕೂಡಲೇ ಇಲ್ಲಿವರೆಗೆ ಓದಿನ ತಿಳ್ಕರೆ ಒಂದು ಮನ್ಸಿಗೆ ಬೇಜಾರಾಗ್ಯದ ಅಂತೇಳಿ ಒಂದು 10 ನಿಮಿಷ ಒಂದು ಮೊಬೈಲ್ನಾಗ ಒಂದು ಸಾಂಗ್ ಕೇಳ್ಬೇಕಂತೇಳಿ ನೀನು ವಿಚಾರ ಮಾಡ್ದೆ ತಿಳ್ಕೊ, ಅಥವಾ ಮೊಬೈಲ್ನಾಗ ನೀನು ಬಿಜಿ ಆದ ತಿಳ್ಕೊ, ಅಲ್ಲಿವರೆಗೆ 1 ತಾಸು ಓದಿದ್ದೆಲ್ಲ ವಾಶ್ಔಟ್ ಆಗಿಬಿಡ್ತು. ಸೈಕಾಲಜಿಕಲ್ ನಿಯಮ ಏನ್ ಹೇಳ್ತಂದ್ರ, ಯಾವ ವಿಷಯ ಓದಿದ್ದನ್ನ ರೀಕಾಲ್ ಮಾಡ್ಕೋಬೇಕು, ಪುನರ್ಮನನ ಮಾಡ್ಕೋಬೇಕು. ಪುನರ್ಮನನ ಮಾಡುವ ಸಂದರ್ಭದಲ್ಲೇ ನೀನು ಮನರಂಜನೆ ಟಿವಿ ನೋಡ್ದಿ, ಧಾರಾವಾಹಿ ನೋಡ್ದಿ, ಮೊಬೈಲ್ ನೋಡ್ದೆ ತಿಳ್ಕೊ, ಅಲ್ಲಿವರೆಗೂ ಓದಿದ್ದು ವಾಶ್ಔಟ್ ಆಗಿಬಿಡ್ತದೆ. ಅದಕ್ಕೆ 20 ನಿಮಿಷ ನಿಮ್ಮ ಗ್ಯಾಪ್ ಇರಬೇಕು. ಓದಿದ್ದನ್ನ ನೀನು ಮೊಬೈಲ್ ನೀನು ತೆಗೆದುಕೊಂಡು ಮೊಬೈಲ್ನ ಮಾತಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಹಳ ನಮ್ಮ ಮನಸ್ಸಿಗೆ ಕೆರಳಿಸುವಂಥ ಫೋಟೋಗಳು ವಿಡಿಯೋಗಳು ನೋಡಂಗಿಲ್ಲ. 20 ನಿಮಿಷ ಗ್ಯಾಪ್ ಇರಬೇಕು. ನೀ 20 ನಿಮಿಷ ಸ್ಟಡಿ ಆದ ನಂತರ ಗ್ಯಾಪ್ ರೀಕಾಲ್ ಮಾಡಿಕೊಂಡು ಇದನ್ನು ಮುಗಿಸ್ಬೇಕು. ನೀ ಆಮೇಲೆ 20 ನಿಮಿಷ ಆದ ಮೊಬೈಲ್ ತಗೋ, ನಿನಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಮ್ಮ ಅನೇಕರು ನಾನು ನೋಡ್ತಾ ಇದ್ದೇನೆ, 2 ತಾಸು ಓದಿನಲ್ಲ, ಒಂದು 10 ನಿಮಿಷ ಮೊಬೈಲ್ನಾಗ ನಮಗೊಂಜರ ಟೆನ್ಷನ್ ಕಡಿಮೆ ಆಗ್ತದ, ಇದು ರಿಲ್ಯಾಕ್ಸ್ ಆಗ್ತದ ಅನ್ನೋ ಭಾವನೆಯಿಂದ ಮೊಬೈಲ್ ನೋಡ್ಕೋತ ಕೂತು ಬಿಡ್ತೀರಲ್ಲ, ಮತ್ತೆ ರಿಪೀಟ್ ಓದ್ಕೋತ ಇರ್ಬೇಕು. ರಿಟೆನ್ಷನ್ ಆಗೋದಿಲ್ಲ. ಟೈಮ್ ಬಹಳಷ್ಟು ಡಿಸ್ಟರ್ಬ್ ಆಗ್ತದ ನಮ್ಮ ನ್ಯೂರಾನ್ಗಳಿಗೆ. ಆ ಕಾರಣಕ್ಕಾಗಿ ನೀನು ಓದಿದ ನಂತರ ಈಗ 1 ತಾಸು ಓದ್ರಿ, ಮ್ಯಾಕ್ಸಿಮಮ್ 1 ತಾಸು, 50 ನಿಮಿಷ ಓದ್ರಿ, 10 ನಿಮಿಷ ರೀಕಾಲ್ ಮಾಡ್ಕೊಳ್ಳಿ. ಮುಂದಿನ 2ನೇ ಸಬ್ಜೆಕ್ಟ್ ತಗೋಬೇಕಾದ್ರ ಮತ್ತೆ 10 ನಿಮಿಷ ಗ್ಯಾಪ್ ಇರಲಿ. ನೀನು ಓದು. ಕೆಲವ್ರು ಏನ್ ಮಾಡ್ತಾರ, ನಾನು ನೋಡ್ತಿರ್ತೀನಿ, 2 ತಾಸು ದೀರ್ಘ ಮ್ಯಾರಥಾನ್ ರೀತಿ ಓದ್ತಾರಲ್ಲ, ಅದು ಓದ್ತಿರಿ ಬಟ್ ನೆನಪಿನಾಗ ಉಳಿದಿಲ್ಲ. ನಿಜವಾದ ನಮ್ಮ ಸ್ಟಡಿಯ ನಾನು 100 ಪುಸ್ತಕದ ವಿಷಯ ಹೇಳಕತ್ತೀನಿ. 50 ನಿಮಿಷ ಓದಿ, 10 ನಿಮಿಷ ರೀಕಾಲ್ ಮಾಡ್ಕೊಳ್ಳಿ, ಮತ್ತೆ 10 ನಿಮಿಷ ಗ್ಯಾಪ್ ಕೊಡಿ, ಮತ್ತೆ ಹೋದ್ರೆ ಇಷ್ಟು ಅದ್ಭುತವಾಗಿ ನೆನಪಿನಾಗ ಉಳಿತದಲ್ಲ, ಅದು ನಿಮ್ಗೆ ಅನುಭವಕ್ಕೆ ಬರ್ತದ. ನಾವು ಕೆಲವ್ರು 8 ನಾನು ಕೇಳ್ತೀನಿ, ರವಿ ಕೇಳ್ತಿರ್ತೀನಿ ಹೆಂಗ
ಕೆಲವ್ರು ಹೇಳ್ತಿರ್ತಾರೆ, ನೋಡ್ತಾರೆ, 8 ಕೂತವ್ರು 1 ತನ ಹೇಳೋದು ಹಂಗೆ ಕೂತು ಅಭ್ಯಾಸ ಮಾಡ್ತಾನೆ. ಅದು ಅಭ್ಯಾಸ ಮಾಡೋದು ಅಲ್ಲ. ಅದು ಅದಕ್ಕೆ ನಾವು ನಮ್ಮ ಪ್ರಕಾರ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಡಾಂಕಿ ವರ್ಕ್ ಅಂತಾರೆ, ಅದಕ್ಕೆ ಸ್ಮಾರ್ಟ್ ವರ್ಕ್ ಅನ್ನೋದಲ್ಲ. ಅದಕ್ಕೆ ಆ ರೀತಿ ಅದು ಪದ್ಧತಿನೇ ಅಲ್ಲದು. ಅದು ನೀವು ಆಮೇಲೆ ನಿಮ್ಗೆ ಅದು ಗೊತ್ತಿಲ್ಲ ಅದು ವಾಸ್ತವಿಕ ಏನನ್ನೋದು. ನಿಮ್ಮ ಧಾರಣ ಸಾಮರ್ಥ್ಯ ಹೆಚ್ಚಾಗಬೇಕಾದ್ರೆ ಗ್ಯಾಪ್ ಕೊಡಿ, ಅಭ್ಯಾಸ ಮಾಡಿ. ಅವಾಗ ಆ ಟೈಮ್ದಲ್ಲಿ ಓದ್ ಮುಗಿದ ನಂತರ ಇವ್ಯಾವ ಗೆಜೆಟ್ ಇರಂಗಿಲ್ಲ. ಇದು ಎರಡನೇದ್ದು. ಮೂರನೇದ್ದು, ನಮ್ಮ ನಿಯಮ ಪ್ರಕಾರ ಸಂಯೋಜನೆ ಆಗಬೇಕು. ಅದಕ್ಕೆ ಏನಂತೀವಿ, ಕನ್ಸಲ್ಟೇಷನ್ ಅಂತ ಕರಿತೀವಿ ನಾವು ಇಂಗ್ಲೀಷ್ನ್ಯಾಗ. ಒಂದು ರಿಜಿಸ್ಟ್ರೇಷನ್, ಒಂದು ರಿಟೆನ್ಷನ್, ಕನ್ಸಲ್ಟೇಷನ್, ಸಂಯೋಜನೆಗೊಳ್ಬೇಕು. ನನ್ನ ಪ್ರಶ್ನೆ, ಸಂಯೋಜನೆ ಯಾವ ಸಂದರ್ಭದಲ್ಲಿ ಆಗ್ತದ? ಯಾರಾದ್ರೂ ಗೊತ್ತದ? ಸಂಯೋಜನೆ ಆಗುದು ಯಾವಾಗ? ನೆನಪಿಟ್ಕೊಳ್ಳಿ, ನಿದ್ದೆ ಮಾಡಾಗೆ ಹೆಚ್ಚು ಸಂಯೋಜನೆ ಆಗ್ತದ. ದೀರ್ಘಕಾಲ ನೆನಪಿನಾಗ ಉಳಿದೇ ನಿದ್ದೆ ಚೆನ್ನಾಗಿ ಆಗ. ಇದು ಪ್ರೂಫ್ ಅದ, ಸೈಕಾಲಜಿ ಅದ, ನ್ಯೂರಾನದ ಒಂದು ಸೈನ್ಸ್ ಅದ ಇದು. ಹಾಗಾದ್ರೆ 6 to 8 ತಾಸು ನಿದ್ದೆ ಬೇಕು. ಯಾರಿಗೆ 4 ತಾಸಿಗಿಂತ ಕಡಿಮೆ ನಿದ್ದೆ ಆಗ್ತದಲ್ಲ, 4 ತಾಸಿಗಿಂತ ಕಡಿಮೆ ನಿದ್ದೆ ಆಗ್ತದಲ್ಲ, ನಿನ್ನ ನೆನಪಿನ ಶಕ್ತಿ ಇಂಪ್ರೂವ್ ಆಗೋದಿಲ್ಲ. ನೀನು ವರ್ಷಾನಟ್ಲೆ ಓದು, ನಾ ಹೇಳಿದ್ನೆ 5-6 ವರ್ಷ ಓದು, ನಿನಗದು ನಿನ್ನ ಕೈ ಹಿಡಿಯೋದಿಲ್ಲ. ನಿನ್ನ ಪ್ರಯತ್ನ ಇರ್ತದ. ಸೊ ಅಂದ್ರೆ 4 ತಾಸು ಯಾಕಂತಂದ್ರೆ 4 ತಾಸಿಗಿಂತ ಕಡಿಮೆ ಆಯ್ತಂದ್ರ ನಮ್ಮ ಮೆದುಳುದು ನ್ಯೂರಾನ್ದ ಶಕ್ತಿ ಕಡಿಮೆ ಹೋಗ್ತದೆ. ನೀನು 4 ತಾಸು ಮಾಡಿ ಆರಾಮ್ ಇರ್ಬೋದು, ಬಟ್ ನಮ್ಮ ವರ್ಕ್ ಮಾಡಕ್ಕಲ್ಲ. ಅದಕ್ಕೆ ಈ ವಿಜ್ಞಾನಿಗಳು ಹೇಳ್ಯಾರ 6 to 8 ತಾಸು ಪರ್ಫೆಕ್ಟ್ ಅವ. ನಿನ್ನ ನಿದ್ದೆ 6 ತಾಸು ದಿನ ಆಗ್ತದಲ್ಲ, ಕನಿಷ್ಠ ಮ್ಯಾಕ್ಸಿಮಮ್ 8 ತಾಸು. ಮತ್ತು 8ಕ್ಕೆ ಮ್ಯಾಲೆ ಹೋಗ್ಬಾರ್ದು. 8 ಹೋದ್ ಮತ್ತೆ ಜಡತ್ತು ಆಗ್ತದ. ಮತ್ತು ಕೆಲವ್ರಿಗೆ ಹೆಚ್ಚು. ಇದಕ್ಕೇನು ಮಾಡಿ, ಇದಕ್ಕೆ ಇಲ್ಲೊಂದು ಸಿಸ್ಟಮ್ ಹಾಕೊಳ್ಳಿ. ನಿಮ್ಮ ಇದು ರಾತ್ರಿ ಒಂದು ದಿನ ಇಡೀ ರಾತ್ರಿ ಎದ್ದು ಅಭ್ಯಾಸ ಮಾಡೋದು, ಹಗಲತ್ತು ಮಲ್ಕೊಂಡ್ಬಿಡೋದು. ಮತ್ತೊಂದು 2 ದಿನ ಹಗಲತ್ತು ಓದೋದು, ರಾತ್ರಿ ಮಲ್ಕೊಳ್ಳೋದು. ಈ ಸಿಸ್ಟಮ್ ಇತ್ತಂದ್ರೆ ನಿಮ್ಮ ನೆನಪಿನಾಗ ಉಳಿದ. ನೀವು ಏನು ಸಿಸ್ಟಮ್ ನಿಮ್ಮ ಬಾಡಿಗೆ ಏನು ಕಲಿಸ್ಬೇಕಂದ್ರೆ, ನಿನ್ನ ಮಲಗಿಕೊಳ್ಳೋದು ಮತ್ತು ಬೆಳಗ್ಗೆ ಏಳೋದು ಒಂದೇ ಸಮಯ ಇರ್ಬೇಕು. ಮೊದಲೇ ನಿಯಮ ಇದು ನಿದ್ದೆ ನಿಯಮ. ನಿನಗೆ 11ಕ್ಕೆ ಮಲ್ಕೋತಿ, 11ಕ್ಕೆ ಮಲ್ಕೋ. ಇಲ್ಲ 10ಕ್ಕೆ ಮಲ್ಕೋತೀನಿ ಅಂದ್ರೆ 10ಕ್ಕೆ ಮಲ್ಕೋ. 10ಕ್ಕೆ ಮಲ್ಕೊಂಡಿದ್ರೆ 6 ತಾಸು ನಿನಗೆ ಗ್ಯಾಪ್ ಎಷ್ಟಾಯ್ತು ಅಲ್ಲಿಗೆ ಹೇಳು. 11ಕ್ಕೆ ಮಲ್ಕೊಂಡ್ರೆ 6 ತಾಸು ಎಲ್ಲಿಗೆ ಅಲ್ಲಿಗೆ ಹೇಳು. 12ಕ್ಕೆ ಮಲ್ಕೊಂಡ್ರೆ 6 ತಾಸು ಎಲ್ಲಿಗೆ ಆಯ್ತು ಅಲ್ಲಿಗೆ ಹೇಳು. ರೈಲ್ ಸರ್ ನಾ ರಾತ್ರಿ 2 ತನ ಓದ್ತೀನಿ, 2ಕ್ಕೆ ಓದು, 2ಕ್ಕೆ ಮಲ್ಕೋ, 6 ತಾಸು ನಿದ್ದಿತ್ತು ದಿನ. ಸರ್ 2ಕ್ಕೆ ಇನ್ನೊಂದು ಸ್ವಲ್ಪ ಒಂದು 2 ತಾಸು ಒಂದು ಚಾಪ್ಟರ್ ಇರ್ತದ, ಭಾಳ ಇಂಪಾರ್ಟೆಂಟ್ ಓದಿ. ಇಲ್ಲ, 2 ಅಂದ್ರೆ 2ಕ್ಕೆ ಮಲ್ಕೋಬೇಕು, 1 ಅಂದ್ರೆ 1ಕ್ಕೆ ಮಲ್ಕೋಬೇಕು. ಬೇಕಾದಷ್ಟು ಇರ್ಲದು. ಅಂದ್ರೆ ನಮ್ಮ ಬಾಡಿ ಅದಕ್ಕೆ ಸೆಟ್ ಆಯ್ತಂದ್ರ, ಇಲ್ಲಂದ್ರೆ ನೀನು 1ಕ್ಕೆ ಒಂದು ಅರ್ಧ ತಾಸು ಹೆಚ್ಚಿ ತೊಗೊಂಡೆ ತಿಳ್ಕೊ, ಮುಂದೆ 1 ತಾಸು ನಿದ್ದಿನ ಹತ್ತದಲ್ಲ, ಮಲ್ಕೊಂಡಿರ್ತೀವಿ, ನಿದ್ದಿನ ಹತ್ತದ. ನಾವು ಫಸ್ಟ್ ಒಬ್ಬ ಕಾಂಪಿಟಿಷನ್ ಮಾಡುವಂಥ ವಿದ್ಯಾರ್ಥಿದು ಮಲಗಿಕೊಳ್ಳೋದು ಏಳೋದು 2 ಒಂದೇ ಸಮಯ ಇರಬೇಕು. ಇಲ್ಲೊಂದು ಪ್ರಶ್ನೆ ಬರ್ತದ, ಸರ್ ಹಗಲತ್ತು ಓದೋದು ಒಳ್ಳೇದು, ರಾತ್ರಿ ಓದೋದು ಒಳ್ಳೇದು, ಬೆಳಗ್ಗೆ ಎದ್ದು ಓದೋದು ಒಳ್ಳೇದು? ನೋಡಿ, ಒಬ್ಬೊಬ್ರು ಒಂದೊಂದು ರೀತಿ ನಿಯಮ ಅದಾವ. ಬ್ರಾಹ್ಮಿ ಮುಹೂರ್ತ ಕೆಲವು ನೋಡ್ತಿರ್ತೀವಿ, ಬ್ರಾಹ್ಮಿ ಮುಹೂರ್ತ ಎದ್ದು ಓದಬೇಕು ಹೇಳ್ಯಾರ. ಬ್ರಾಹ್ಮಿ ಮುಹೂರ್ತ ಹೇಳ್ತಾರೆ ಕೆಲವರು. 4ಕ್ಕೆ ಎದ್ದಿರ್ತಾರ, ಮತ್ತೆ ನಿದ್ದೆ ಬರ್ತದ, ಮತ್ತೆ ಮಲ್ಕೋತಾರ. ಹೇಳುದು 4ಕ್ಕೆ, ಓದ್ಲಕ್ಕ ಆಗೋದಿಲ್ಲ. ಯಾಕಲ್ಲ, 4ಕ್ಕೂ ಹೇಳ್ಬೋದು, ಇಲ್ಲ ನಂಗಿಲ್ಲ. ನಿನ್ನ ರೂಢಿ, ನೀ ಮಾಡ್ಕೋಬೇಕದನ್ನ. 4ಕ್ಕೆ ಎದ್ದು ನೀ ಇಲ್ಲ ಓದ್ಲಕ್ಕೇನು ಪ್ರಾಬ್ಲಮ್ ಇಲ್ಲ, ಬಟ್ ದಿನ 4ಕ್ಕೆ ಓದಬೇಕು. ಆದ್ರೆ ನೀನು ಪ್ರಾರಂಭದಲ್ಲಿ ಇವತ್ತ ಯಾರೋ ಹೇಳ್ಯಾರತ್ತೇಳಿ 4ಕ್ಕೆ ಕೂತೆ ತಿಳ್ಕೊ, 21 ತನ ಏನೂ ಗೊತ್ತಾಗುದಿಲ್ಲ. ಅದು 4ಕ್ಕೆ ಎದ್ದಿದ್ದು ಅಲ್ಲಿ ಸಿಸ್ಟಮ್ ನಿಮ್ದು ಯಾವ ರೀತಿ. ಆಮೇಲೆ ಹಗಲತ್ತು ಓದಿದ್ರೆ ನೆನಪಿತ್ತು. ಹೈಸ್ಕೂಲ್ ಮಕ್ಕಳಿಗೆ 18 ವರ್ಷದ ಒಳಗಿನ ಮಕ್ಕಳಿಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ಯಾರ. 18 ವರ್ಷದ ಮಕ್ಕಳಿಗೆ ಅಲ್ಲ. ನೀವೆಲ್ಲ 18 ವರ್ಷ ದಾಟೋದವ್ರು ಇದ್ದೀರಿ ನೀವು ಇರ್ತಕ್ಕ. ಆ ಟೈಮ್ದ ಅವ ಮೈಂಡ್ ಸೈಕಾಲಜಿ ಏನ್ ಹೇಳ್ತಾನ, ನೋಡಪ್ಪ ನೀನು ಬೆಳಗ್ಗೆ ಓದ್ತೇವೋ ರಾತ್ರಿ ಓದ್ತೇವೋ ನಸಿನಾಗ ಓದ್ತೇವೋ ಗೊತ್ತಿಲ್ಲ,
ಓದ್ಲಕ್ ಕೂತ ನಿನ್ನ ಮನಸ್ಸಿರ್ಲಿ ಅಂತ ಹೇಳ್ತಾರೆ. ನಿನ್ನ ಮನಸ್ಸು ಅದರ ತೊಡಸ್ಕೋಬೇಕು. ನೀ ನಸಿನಾಗೆದ್ದು ನಿನ್ನ ಮನಸ್ಸು ಅದ್ರಾಗಿಲ್ಲ ಅಂದ್ರ, ನಸಿನಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ ವಾತಾವರಣ ಶಾಂತಿ ಇರ್ತದ, ನಿನ್ನ ಮೈಂಡಿಗೆ ಡಿಸ್ಟರ್ಬ್ ಇರೋದಿಲ್ಲ ಅಂತ. ಹಾಗಾದ್ರೆ ನೀವು ಓದ್ಲಕ್ ಕೂತ ನಿನ್ನ ಮೈಂಡ್ ಡಿಸ್ಟರ್ಬ್ ಇಲ್ಲಾರ್ದಂಗೆ ನೋಡ್ಕೋ, ನೀನು ಬೆಳೆಸ. ಇದು ನಿದ್ದೆಯ ನಿಯಮ. ಇನ್ನೊಂದು, ನಿದ್ದೆ ನೀವು ಏನು ಯಾವಾಗ ಮಲ್ಕೋತೀರಲ್ಲ, ಮಲ್ಕೊಳ್ಳೋಕ್ಕಿಂತ ಮುಂಚೆ 1 ತಾಸು ಮುಂಚೆ ಮೊಬೈಲ್ ನೋಡಬಾರ್ದು. ಒಬ್ಬ ಸ್ಪರ್ಧಾರ್ಥಿ ಓದೋಕ್ಕಿಂತ ಮುಂಚೆ ನೀನು ಮೊಬೈಲ್ ನೋಡ್ಕೊಂಡು ಯಾವುದೋ ನಿಂದು ಎಕ್ಸಾಮ್ದೇ ಇರ್ಬೋದು, ಸ್ಟಡಿಗೆ ಸಂಪಟ್ಟಿದ್ದೇ ಇರ್ಬೋದು, ಅಥವಾ ಮನರಂಜನೆ ನೋಡಂಗಿಲ್ಲ. ಯಾಕಂದ್ರ ನೀನು ಮಲಗಿಕೊಳ್ಳುವಾಗ ಏನು ಆಕ್ಟಿವಿಟಿ ಮಾಡಿರ್ತಲ್ಲ ಅದು ನಿನ್ನ ಮೆದುಳನ್ನ ಸ್ವೀಕಾರ ಮಾಡ್ತದ. ನೀನು ಇಡೀ ದಿನ ಓದಿದ್ದನ್ನ ಅಲ್ಲಿ ಕನ್ಸಲ್ಟೇಷನ್ ಆಗೋದ್ರ ಮೆದುಳಿನಲ್ಲಿ ಸಂಯೋಜನೆ ಆಗೋದಿಲ್ಲ, ಅದಕ್ಕೆ ಅಡ್ಡಿ ಆಗ್ತದ. ಆ ಕಾರಣಕ್ಕಾಗಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೀನು 5 ತಾಸು ಓದಿದ್ದು ಇಂಪಾರ್ಟೆಂಟ್ ಅಲ್ಲ, ನೀನು ಧಾರಣ ಮಾಡಿದ್ದು ಇಂಪಾರ್ಟೆಂಟ್ ಅಲ್ಲ. ನೀನು ನಿದ್ದಕ್ಕಿಂತ ಮುಂಚೆ 1 ತಾಸು ನೀನು ಮೊಬೈಲ್ನಾಗ ಇರಂಗಿಲ್ಲ, TV ನೋಡಂಗಿಲ್ಲ. ನೀನು ಓದ್ಕೋತಿರು, ಪುಸ್ತಕ ಓದು, ಏನು ಪ್ರಾಬ್ಲಮ್ ಇಲ್ಲ. ಮಲ್ಕೊಂಡ್ಕೊಳ್ಳೇನೆ ಅಂತದ, ನಮ್ಮ ಪ್ರಯತ್ನ ಇಲ್ಲದೆ ಮೆದುಳು ಅವಾಗ ಆಕ್ಟಿವ್ ಆಗ್ತದ. ನೋಡಿ, ಇವ ಹಿಸ್ಟ್ರಿ ಇದನ್ನ ಓದ್ಯಾನ ಇಂಪಾರ್ಟೆಂಟ, ಇವ ಎಕನಾಮಿಕ್ಸ, ನೀ ಎಕನಾಮಿಕ್ಸಕ್ಕೆ ಹೋಗು, ನೀನು ಹಿಸ್ಟ್ರಿಗೆ ಈ ವಿಭಾಗಕ್ಕೆ ಹೋಗು. ಎಲ್ಲವನ್ನು ವಿಶ್ಲೇಷಣೆ ಮಾಡಿ ವರ್ಗಾವಣೆ ಮಾಡುವಂಥ ಕೆಲಸ ಮಾಡೋದೇ ನಿದ್ದೆ ಮಾಡ. ಇದು ತತ್ವ ಬಹಳ ಮಂದಿಗೆ ಗೊತ್ತಿಲ್ಲ. ಇಷ್ಟು ಆ ಡೀಪ್ ನಿದ್ದೆ. ನಿನ್ನ ಬೆಳಗ್ಗೆ ಎದ್ದು ಕೊಳ್ಳೇನೆ ಹೆಂಗಂತಂದ್ರ ನಿನ್ನ ಮನಸ್ಸು ಹಗುರು ಆಗಿರ್ಬೇಕು, ಮತ್ತು ನಿನ್ನ ತಯಾರಿ ಆಗ್ಲಕ್ಕಾಗ್ತದ. 1 ನಿದ್ದೆ, 2ನೇದು ನಿನ್ನ ಮೆದುಳು ಶಕ್ತಿ ಹೆಚ್ಚಾಗಬೇಕೈತಂದ್ರ ಅದಕ್ಕೊಂದು ಫುಡ್ ಅದ. ಆ ಫುಡ್ ಯಾವುದು? ಆಕ್ಸಿಜನ್, ಆಮ್ಲಜನಕ, ಗ್ಲುಕೋಸ್. ಮೆದುಳಿನ ಫುಡ್ ಅಂದ್ರೆ 2, ಒಂದು ಗ್ಲುಕೋಸ, ಒಂದು ಆಮ್ಲಜನಕ. ನಿನಗ ಆಮ್ಲಜನಕ ಹೆಚ್ಚು ಮೆದುಳಿಗೆ ಹೋಗ್ತಾ ಇದ್ದಾಗ ಇಡೀ ನ್ಯೂರಾನ್ಗಳು ಮೆದುಳಿನ ಭಾಗ ಏನಾಗ್ತದೆ, ಆಕ್ಟಿವ್ ಆಗ್ತದ. ನೀವು ಬೆಳಿಗ್ಗೆ ಜಾಗಿಂಗ್ ಮಾಡಿದ್ಕೊಳ್ಳೇನೆ ಸಂತೋಷ ಇರ್ತದ. ಯಾಕೆ ಸಂತೋಷ ಇರ್ತದೆ ಹೇಳಿ? ನಿನ್ನ ಮೆದುಳಿನಾಗ ಸೆರೋಟಿನಿನ್ ಹಾರ್ಮೋನ್ ಉತ್ಪತ್ತಿ ಆಗ್ಲಕ್ಕೆ ಆರಂಭಿಸ್ಬಿಡ್ತದ. ಅದು ಯಾವತ್ತೂ ನಿನ್ನ ಖುಷಿ ಇಡ್ತದ, ಸಂತೋಷ ಇಡ್ತದ. ಆ ರೀತಿ ಒಬ್ಬ ಕಾಂಪಿಟಿಷನ್ ಅಭ್ಯರ್ಥಿ ಓದಿದ್ದು ಹೆಚ್ಚು ನೆನಪಿಡ್ಬೇಕಾದ್ರೆ ಅವನು ಎಕ್ಸಸೈಸ್ ಮಾಡಲೇಬೇಕು, ಅವ ವ್ಯಾಯಾಮ ಮಾಡಲೇಬೇಕು, ಯೋಗ ಮಾಡಲೇಬೇಕು, ಮೆಡಿಟೇಷನ್ ಮಾಡಲೇಬೇಕು. ಯಾವುದಾರು ಒಂದು ಮೆಡಿಟೇಷನರ ಮಾಡಿ, ವ್ಯಾಯಾಮರ ಮಾಡಿ, ಒಂದು ಯೋಗ 30 ನಿಮಿಷ ಇದಕ್ಕಾಗಿ ನೀವು ಮೀಸಲಾಗಿಡಿ. ನೀವು ಬೆರಾದರ್ ಸರ್ ಇವತ್ತೇನು ನೀವು ನೋಡ್ಕೊ, ನೀನು 1 ತಿಂಗಳ ಪರ್ಫೆಕ್ಟ್ ಮಾಡು, ನಿನ್ನ ಬಾಡಿ ಯಾವ ರೀತಿ ಓದ್ಲಕ್ಕೆ ರೆಡಿ ಆಗ್ತದೆ ನಿಮ್ಮೇನು ನೋಡಿ. ಕೆಲವರಂತ ಸರ್ 1 ತಾಸು ನಮಗೆ ವೇಸ್ಟ್ ಆಗ್ತದ ಸರ, ಮತ್ತು 1 ತಾಸು ಓದೋದು ಕರೆಕ್ಟ. ನೀನು 1 ತಾಸು ನೀನು ಎಕ್ಸಸೈಸ್ ಮಾಡಿದಿ, ಒಂದು ಅರ್ಧ ತಾಸು ಎಕ್ಸಸೈಸ್ ಮಾಡಿ ತಿಳ್ಕೊ, ನಿನಗೆ 2 ತಾಸು ಓದೋಂಥ ಸಾಮರ್ಥ್ಯ ಸಿಗ್ತದೆ ನಿನಗೆ. ಇದು ವಾಸ್ತವಿಕ. ನೀನು ಅದು ವೇಸ್ಟ್ ಅಂತ ತಿಳ್ಕೊಬಾರ್ದು. 30 ನಿಮಿಷ ನೀವು ಮೆಡಿಟೇಷನ್ ಮಾಡಿದ್ರೆ ತಿಳ್ಕೊ, 1 ತಾಸು ನಿದ್ದೆಗೆ ಸಮ. 10 ನಿಮಿಷ ಮೆಡಿಟೇಷನ್ 1 ತಾಸು ನಿದ್ದೆಗೆ ಸಮ. ನಿನ್ಗೇನಾದ್ರು ಒಂದು ಸ್ವಲ್ಪ ನಿದ್ದೆ ಕಡಿಮೆ ಆಗಿದ್ರು ಕೂಡ ಅದು ಮ್ಯಾನೇಜ್ ಮಾಡ್ತದೆ. ನಿದ್ದೆ ಯಾಕೆ ಇದನ್ನ ಹೇಳ್ತೀನಿ, ನಿದ್ದೆ, ಮೆಡಿಟೇಷನ್, ಇವು ಎಕ್ಸಸೈಜಿಂದ ನಮ್ಮ ಒತ್ತಡ ಕಡಿಮೆ ಆಗ್ತದ. ಈ ಒತ್ತಡ ಜಾಸ್ತಿ ಐತಿ ಅಂದ್ರ ಒಂದು ಹಾರ್ಮೋನ್ ಉತ್ಪತ್ತಿ ಆಗ್ತದ, ಕಾರ್ಟಿಸೋಲ್ ಹಾರ್ಮೋನ್ ಉತ್ಪತ್ತಿ ಆಗ್ತದ. ಅದು ಜಾಸ್ತಿ ರಿಲೀಸ್ ಆಯ್ತ ತಿಳ್ಕೊ. ಜಾಸ್ತಿ ರಿಲೀಸ್ ಆಯ್ತು ಅಂದ್ರ ನಮ್ಗೆ ಓದಿಗೆ ಬೇಕಾದಂಥ ಹಾರ್ಮೋನ್ ಅವು ಕಡಿಮೆ ಆಗ್ತದೆ. ಅದು ಯಾವುದೋ ಸೆರೋಟೋನಿನ್ ಕಡಿಮೆ ಆಗ್ತದೆ. ಅದು ವಿಷ ಪದಾರ್ಥ ಕಾರ್ಟಿಸೋಲ್ ನಮ್ಮ ಮೆದುಳಿಗೆ ಹೆಚ್ಚು ರಿಲೀಸ್ ಆದಂಗ ನಮ್ದೆಲ್ಲ ಬ್ರೈನ್ ಇದಾಗ ಏನೇ ಫಂಕ್ಷನ್ ಅದಾವಲ್ಲ ಅವಕ್ಕೆಲ್ಲ ಡಿಸ್ಟರ್ಬ್ ಮಾಡ್ಕೋತ ಹೋಗ್ಬಿಡುತ್ತೆ. ನೀವು ಯಾವುದೇ 1ನೇ ತರಗತಿ ನೋಡಿ, ಮಗು ಭಯ ಪಡಬೇಡ, ಒತ್ತಡಕ್ಕೊಳಗಬೇಡ, ಈ ಶಬ್ದ ಹೇಳಿರ್ತಾರೆ ಎಲ್ಲರೂ. ಯಾಕೆ ಹೇಳ್ತಾರಂದ್ರ ನೀವು ಎಷ್ಟು ಒತ್ತಡಕ್ಕೊಳಗಾದಂಗ ಆ ಹಾರ್ಮೋನ್ ರಿಲೀಸ್ ಆಗ್ತಲ್ಲ, ಅದರಿಂದ ಏನಾಗ್ತಂದ್ರ ಪ್ರೀ ರ್ಯಾಡಿಕಲ್ ಉತ್ಪತ್ತಿ ಆಗ್ತದೆ ಮೆದುಳಿನಾಗ. ಪ್ರೀ ರ್ಯಾಡಿಕಲ್ ಉತ್ಪತ್ತಿ ಅಂದ್ರ ಗಂಟು,
ಆ ನ್ಯೂರಾನ್ಗಳ ಗಂಟ ಅಲ್ಲಿ ಆ ಗಂಟ ಐತಂದ್ರ ಇಲ್ಲಿರೋ ಇನ್ಫಾರ್ಮೇಶನ್ ಮುಂದೆ ಟ್ರಾನ್ಸ್ಫರ್ ಆಗೋದಿಲ್ಲ, ವರ್ಗಾವಣೆ ಆಗೋದಿಲ್ಲ. ನೀ ಎಲ್ಲ ಓದಿರ್ತಿ, ಆ ಪ್ರೀ ರೆಡಿಕಲ್ ಏನಂತ ನಿನ್ ರಿಲೀಜ ಮಾಡೋದಿಲ್ಲ. ಇಲ್ಲ ಆ ಭಾಳ ಒತ್ತಡ ಐತಂದ್ರ ನಿನ್ನ ಏನು ಇನ್ಫಾರ್ಮೇಶನ್ ಇರ್ತದ ನ್ಯೂರಾನ ಅದು ಸತ್ತು ಹೋಗಿರ್ತದ. ಮತ್ತೆ ನೀವು ಹೊಸದು ಓದ್ಲೇಬೇಕವ. ಅದಕ್ಕೆ ಕೆಲವು ರಿಪೀಟ್ ಯಾಕೆ ಓದ್ತಾರಂದ್ರ ಈ ಕಾರಣಕ್ಕೆ ನೀನು ಒತ್ತಡ ಮುಕ್ತ ಆಗ್ಬೇಕು. ನಿನಗೆ ಯಾವುದೂ ಸ್ಟ್ರೆಸ್ ಇರಬಾರ್ದು. ಓದ್ಲಕ್ ಕೂತಾನ ಇಷ್ಟೇ ಹ್ಯಾಪಿಯಾಗಿರ್ಬೇಕು. ಮುಂಜಾನಿಂದ ಸಾಯಂಕಾಲ ನಗುಮುಖದಿಂದ ಇರಬೇಕು. ಏನು ನಿನಗೆ ಒತ್ತಡ ಅನ್ಸಬಾರ್ದು. ನಿನ್ನ ಟೆನ್ಷನ್ ಇತ್ತಂದ್ರ, ಭಾಳ ಒತ್ತಡ ಇತ್ತು, ಭಾಳ ದುಃಖ ಇತ್ತಂದ್ರ ನಿಮ್ಮ ಸಕ್ಸಸ್ ಆಗೋದು. ನೀವು ನಿಮ್ಮ ಪ್ರಯತ್ನ ಅದು ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ಸೈಕಲಾಜಿಕಲ್ ಅದು ಡಿಸ್ಟರ್ಬ್ ಮಾಡ್ಕೋತ ಬಿಡ್ತಾ. ನಾವು ನೋಡಿ, ಯಾರು ಭಾಳ ಟೆನ್ಷನ್ ಇರ್ತದ, ಭಾಳ ಒತ್ತಡ ಇರ್ತದ, ಅವ್ರ ಸಕ್ಸಸ್ ರೇಟ್ ಕಡಿಮೆ ಇರ್ತದ. ಬೇಡ, ಅಷ್ಟು ಬಿಡು. ನಿಮಗೆ ಎಕ್ಸಾಮ್ದಾಗ ಯಾರಿಗಾರ ಅನುಭವ ಬಂದಿರ್ತದ. ಎಕ್ಸಾಮ್ ಕೂತಿರ್ತೀರಿ, ಆ ಪಾಯಿಂಟ್ ನೆನಪು ಮಾಡ್ಕೊಳಕ್ ಹೋಗ್ತೀರಿ, ನೆನಪೇ ಆಗೋದಿಲ್ಲ. ಹೊರಗೆ ಬಂದು ಹೋಟೆಲ್ ಚಾ ಕುಡಿಯಾಗ ನೆನಪಾತ. ನೋಡಿನ ಯಾಕೆ ಅಲ್ಲಿ ಎಕ್ಸಾಮ್ ಅಲ್ಲಾಗ ಒತ್ತಡ, ಆ ಒತ್ತಡ ಅಲ್ಲಿ ಫ್ರೀ ಆಯ್ತು. ಇದು ಅವಾಗ ಏನಾಯ್ತು, ಆ ಮೆದುಳಿನಾಗ ಏನಾಗ್ತದ, ಇದು ಭಾವನಾ ಎಮೋಷನ್ ಇರೋದು ಯಾವುದು ಮೆದುಳಿನಾಗ ಅಂದ್ರ ಅಮಿಗಡಲ ಅಂತ ಇರ್ತದ. ಅದು ನೀನು ಎಷ್ಟು ಎಮೋಷನಾಗ ಓದಾಗಿರ್ತಲ್ಲ ಅದು ಅಷ್ಟು ಸ್ವೀಕಾರ ಮಾಡ್ತದ, ಅಷ್ಟು ನಿನಗೆ ಖುಷಿ ಕೊಡ್ತದ. ಅದು ಓಪನ್ ಆಗಿಬಿಡ್ತದ. ಆರಾಮಾಗಿದ್ದಾಗ, ಒತ್ತಡ ಇದ್ದಾಗ ಅದು ಕ್ಲೋಸ್ ಆಗಿಬಿಡ್ತದ, ಓಪನ್ ಆಗ. ಹೀಗೆ ನಿಮ್ಮ ಓದಿ ಏನಂತ ನೀ ಪುಸ್ತಕ ಹಿಡಿದಿಲ್ಲೋ, ನೀನು 100 ಟೆನ್ಷನ್ ಇರಲಿ, 100 ಸಮಸ್ಯೆ ಇರಲಿ, ಓನ್ಲಿ ಸ್ಟಡಿ. ಆ ಒಂದು ಮನಸ್ಥಿತಿ ನಿನಗಿತ್ತ ತಿಳ್ಕೊ. ನಿಂದೆ ಆ ಮನಸ್ಥಿತಿ ಬೆಳ್ಕೋಬೇಕಾದ್ರೆ ಈ ಮೆಡಿಟೇಷನ್, ವ್ಯಾಯಾಮ, ನಿದ್ದೆ ನಿನಗೆ ಸಹಾಯಕ ಆಗ್ಯಾವ, ಉಪಕಾರಿ ಆಗ್ಯಾವ. ನಾಲ್ಕನೇದ್ದು ರಿಕಗ್ನೈಸ್, ಗುರ್ತಿಸುವಿಕೆ. ಅಂದ್ರ ನೀವು ನೋಡಿ, ಓದಿದ ಟೆಸ್ಟ್ ಬರ್ದದ್ ನೆನಪಿರ್ತದೋ, ಬರೇ ಓದಿದ್ದು ಹೆಚ್ಚು ನೆನಪಿರ್ತದ? ಯಾಕೆ ಟೆಸ್ಟ್ ಬರ್ದದ್ ನೆನಪತ್ತಂದ್ರ ರಿಕಗ್ನೈಸ್ ಆಯ್ತು. ಅದಕ್ಕೆ ಗುರ್ತಿಸಕ್ಕೆ ಆಗ್ಬೇಕು. ನಾನು ಓದಿದ್ದನ್ನ ಅದು ಗುರ್ತಿಸಕ್ಕೆ ಬತ್ತ ತಿಳ್ಕೊ, ಅದು ನೆನಪಿನಾಗ ಉಳಿತ. ಆ ಗುರ್ತಿಸಕ್ಕೆ ಆಗ್ಬೇಕಾದ್ರ ಹೆಚ್ಚೆಚ್ಚು ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ಬೇಕು. ಎರಡನೇದು, ಅತಿ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡಬೇಕು, ಗ್ರೂಪ್ ಡಿಸ್ಕಸ್ ಮಾಡಲೇಬೇಕು. ಎಷ್ಟು ಮಂದಿ ಇದ್ರ ಗ್ರೂಪ್ ಡಿಸ್ಕಸ್ ಮಾಡ್ತಿರ್ತೀನ? ಪ್ರತಿನಿತ್ಯ ಪ್ರಾಮಾಣಿಕವಾಗಿ ಕೈ ಎತ್ತರೆ ಗ್ರೂಪ್ ಡಿಸ್ಕಸ್ ಮಾಡೋರು. ಓಕೆ ಸರ್, ಎದ್ನಿ ಅಂದ್ರಿ? ನೀವೇ ಎದ್ನಿ. ಡಿಸ್ಕಸ್ ಮಾಡೋದಲ್ಲ, ಗ್ರೂಪ್ ಡಿಸ್ಕಸ್ ಇಲ್ಲ, ಡೈಲಿ ಮಾಡೋದು. ಹಿಂಗೆ ಕ್ವಶನ್ ಕೇಳ್ತೀವಿ. ವಾರಕ್ಕೂ 1-2-3 ಸಲ ಮಾಡ್ತೀವಿ ನಾವು, ಡೈಲಿ ಇಲ್ಲ. ಒಂದೇಳೆ ಪ್ರಾಮಾಣಿಕವಾಗಿ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗಬೇಕಾದ್ರೆ ಗ್ರೂಪ್ ಡಿಸ್ಕಸ್ ಕಡ್ಡಾಯವಾಗಿ ಮಾಡಲೇಬೇಕು. ಬರೆದಿಟ್ಕೊಳ್ಳಿ, ಅತ್ಯಂತ ಗೋಲ್ಡನ್ ರೂಲ್ ಅಂದರೆ ಗ್ರೂಪ್ ಡಿಸ್ಕಸ್. ನನಗೆ ಭಾಳ ಮಂದಿ ಹೇಳ್ತಾರೆ, ಭಾಳಷ್ಟು ಯೂಟ್ಯೂಬ್ನಾಗೂ ನೋಡ್ತೀನಿ, ಗ್ರೂಪ್ ಡಿಸ್ಕಸ್ ಮಾಡೋದು ಟೈಮ್ ವೇಸ್ಟಾ, ಮೂರ್ಖಮ ಯಾರು ಹೇಳ್ತಾನಂದ್ರೆ ನನ್ನ ಪ್ರಕಾರ ಅತ್ಯಂತ ಶತಮೂರ್ಖಮ. ಎಷ್ಟು ಗ್ರೂಪ್ ಡಿಸ್ಕಸ್ನಾಗ ತೊಡಗಿಸ್ತಿರಲ್ಲ ಅಷ್ಟು ದೀರ್ಘಕಾಲ ನೆನಪಿನಾಗ ಉಳಿತ. ನೀವೇನು ಚರ್ಚೆ ಮಾಡ್ತಿರಲ್ಲ ಆಮೇಲೆ ಇನ್ನೊಂದು ನಿಯಮ ಅದ. ಅಲ್ಲಿ ಗ್ರೂಪ್ ಡಿಸ್ಕಸ್ ಮಾಡ್ಬೇಕಾಯ್ತಂದ್ರೆ ಆತ್ಮೀಯರಿರಬೇಕು, ಅವರಿಬ್ಬರ ಮಧ್ಯದ ಫ್ರೆಂಡ್ಶಿಪ್ ಗಟ್ಟಿ ಇರಬೇಕು, ಆಮೇಲೆ ಅದೊಂದು ಭಕ್ತಿಯಾಗಿರಬೇಕು. ನಮ್ಮ ನಿಯಮ ಪ್ರಕಾರ ಮ್ಯಾಕ್ಸಿಮಮ್ 4 ಮಂದಿ ಇರಬೇಕು. ಇಬ್ಬರು ಕನಿಷ್ಠ, ಗರಿಷ್ಠ 4 ಮಂದಿ, ಅದಕ್ಕಿಂತ ಹೆಚ್ಚಿಗಿರಬಾರ್ದು. ಮಾತಾಡುವಾಗ ಆ ಗ್ರೂಪ್ ಡಿಸ್ಕಸ್ ಮಾಡುವಾಗ ಏನಂತ, ನಾನು ಪಾಸ್ ಆಗ್ತೀನಿ, ನೀನು ಪಾಸ್ ಆಗಬೇಕು ಅನ್ನುವ ಭಾವನೆ ಇರಬೇಕು. ಕೆಲವ್ರು ಹೆಂಗಿರ್ತಂದ್ರೆ ಬೇರೆಯವ್ರದ್ದೆಲ್ಲ ಹೇಳೋದು ಕೇಳ್ಕೊತ ಕೂತಿರ್ತಾವ. ನಿಜ, ತಾವು ಓದಿದ್ದನ್ನು ಹೇಳುದಲ್ಲ. ಆಮೇಲೆ ಎಷ್ಟು ಕೆಲವ್ರು ಸ್ವಾರ್ಥಿ ಇರ್ತಾರಂದ್ರ ಆ ಕೆಲವು ಪುಸ್ತಕ ನೋಟ್ಸ್ ಮುಚ್ಚಿ ಓದ್ತಿರ್ತಾರ.
ದಯವಿಟ್ಟು ಆ ತಪ್ಪು ಮಾಡಬೇಡಿ. ನೀವು ಮುಚ್ಚಿಟ್ಟುಕೊಂಡಷ್ಟು ನಿಮ್ಮ ನಾಲೆಜ್ ಕಡಿಮೆ ಆಗ್ತದ, ಹಂಚಿಕೊಂಡಷ್ಟು ನಾಲೆಜ್ ಹೆಚ್ಚಾಗೋದೇ ಜ್ಞಾನ. ಓಪನ್ ಇರಲಿ. ಕೆಲವರು ಮುಚ್ಚ ಕೆಲವರು ಎಲ್ಲರೂ ಮಲ್ಕೊಂಡ ನಂತರ ಆ ಬುಕ್ಕ ತೆಗಿತಾರೆ ಹೊರಗೆ.